ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ ಒಂದು ಇಡ್ಲಿಯನ್ನು ಮಾಡಿದ್ದೇನೆ. ಇಡ್ಲಿ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿ ಆಗಿದೆ. ಈ ರೀತಿ ನೀವು ಇಡ್ಲಿ ಮಾಡಿಕೊಂಡ್ರೆ 2 ಇಡ್ಲಿ ತಿನ್ನುವರು 4 ಇಡ್ಲಿ ತಿನ್ನುವರು ನೋಡಿ, ಅಷ್ಟು ಚೆನ್ನಾಗಿ ಆಗ್ತದೆ. ಮತ್ತು ಈ ಇಡ್ಲಿ ತಿನ್ನಲಿಕ್ಕೆ ನೀವು ಚಟ್ನಿ ಕೂಡ ಮಾಡ್ಕೊಳ್ಳುವ ಅಗತ್ಯ ಇಲ್ಲ. ತುಪ್ಪ ಹಚ್ಚಿ ಜೇನುತುಪ್ಪ ಹಚ್ಚಿ ಬೇಕಿದ್ರೂ ಈ ಇಡ್ಲಿಯನ್ನು ನೀವು ತಿನ್ಬೋದು, ಅಷ್ಟು ರುಚಿಯಾಗಿ ಆಗ್ತದೆ. ಈಗ ಈ ರುಚಿಯಾದ ಮೃದುವಾದ ಇಡ್ಲಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕಿದ್ದೇನೆ. 2 ಕಪ್ ಆಗುವಷ್ಟು ಅಕ್ಕಿಯನ್ನು ನೆನೆಸಿದ್ದೇನೆ. ನಿಮಗೆ ಎಷ್ಟು ಅಕ್ಕಿ ಬೇಕು ನೀವು ಅಷ್ಟು ನೆನೆಸಿಕೊಳ್ಬೋದು. ಈಗ ಹಲಸಿನ ಹಣ್ಣಿನ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ತಗೊಳ್ಬೇಕು. ಹಾಗೆ ಬೇಕಿದ್ರೆ ಈ ಥರ ನೀವು ಕಟ್ ಮಾಡಿ ಸಣ್ಣ ಪೀಸ್ ಮಾಡಿ ತಗೊಳ್ಬೋದು, ರುಬ್ಬಲಿಕ್ಕೆ ಸುಲಭ ಆಗ್ತದೆ. ಅಕ್ಕಿಯ 2 ಪಟ್ಟು ಆಗುವಷ್ಟು ಹಲಸಿನ ಸೊಳೆ ಹಾಕ್ಕೊಳ್ಬೇಕು. ಹಲಸಿನ ಹಣ್ಣನ್ನು ಮೊದಲು ಕ್ಲೀನ್ ಮಾಡಿ ತಗೊಳ್ಳುವ. ಈಗ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರಲ್ಲಿ ಹಲಸಿನ ಸೊಳೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕು. ಕೆಲವೊಂದು ಹಲಸಿನ ಹಣ್ಣು ಜಾಸ್ತಿ ಸಿಹಿ ಇರುವುದಿಲ್ಲ, ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕಾಗ್ತದೆ. ಮತ್ತು 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಇಡ್ಲಿ ಕೂಡ ಮೆತ್ತಗಾಗಿ ಬರ್ತದೆ. ಹಾಗೆ ಒಂದು 4 ಏಲಕ್ಕಿಯನ್ನು ಹಾಕಿದ್ದೇನೆ. ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು. ನಾನು ಸಿಪ್ಪೆ ಸಹಿತ ಹಾಕಿ ರುಬ್ತೇನೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀವು ರುಬ್ಬಿಕೊಳ್ಬೋದು, ಅಥವಾ ಹಾಗೆಯೇ ಗಟ್ಟಿ ರುಬ್ಬಿಕೊಂಡ್ರೂ ಆಗ್ತದೆ. ಈಗ ನಾನು ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ. ನೀವು ಇಡ್ಲಿ ರವೆ ಹಾಕಿ ಹಲಸಿನ ಹಣ್ಣಿನ ಇಡ್ಲಿ ಮಾಡೋದಿದ್ರೆ ಇಡ್ಲಿ ರವೆಯನ್ನು ಚೆನ್ನಾಗಿ ತೊಳೆದು ಒಂದು 10 ರಿಂದ 15 ನಿಮಿಷ ನೆನೆಲಿಕ್ಕೆ ಇಡಬೇಕು. ಅದೇ ಮಿಕ್ಸಿ ಜಾರಲ್ಲಿ ನೆನೆಸಿದ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ರುಬ್ಬುವಾಗಲೇ ಹಾಕ್ಕೊಳ್ತಾ ಇದ್ದೇನೆ. ನೀವು ಸಣ್ಣ ಉಪ್ಪು ಹಾಕೋದಿದ್ರೆ ರುಬ್ಬಿ ಆದಮೇಲೆ ಹಾಕಿದ್ರೂ ಆಗ್ತದೆ. ಈಗ ಇದಕ್ಕೆ ನೀರು ಹಾಕಿ ಇದನ್ನು ರುಬ್ಬಬೇಕು. ಅಕ್ಕಿ ರವೆ ಇರ್ತದೆ ನೋಡಿ, ಅದೇ ಥರ ರುಬ್ಬುವಾಗ ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಈಗ ರುಬ್ಬಿ ತಂದಿದ್ದೇನೆ. ಈ ಥರ ತರಿಯಾಗಿ ರುಬ್ಬಿದ್ದೇನೆ. ಈಗ ಇದನ್ನು ರುಬ್ಬಿಟ್ಟ ಹಲಸಿನ ಹಣ್ಣಿನ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊದಲಿಗೆ ಇದನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಬೇಕು. ಮತ್ತೆ ಬೇಕಿದ್ರೆ ಮಿಕ್ಸಿಯಲ್ಲಿ ನೀರು ಹಾಕಿ ಸೇರಿಸ್ಬೋದು. ಹಿಟ್ಟು ಜಾಸ್ತಿ ತೆಳ್ಳಗಾಗ್ಬೋದು, ಅದಕ್ಕಾಗಿ ಮೊದಲಿಗೆ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಆಮೇಲೆ ಬೇಕಿದ್ರೆ ಮಿಕ್ಸಿಯಲ್ಲಿ ನೀರು ಹಾಕಿ ಸೇರಿಸ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಹಿಟ್ಟು ನೋಡಿ ಈ ಥರ ಇರಬೇಕು. ಹಿಟ್ಟು ಸ್ವಲ್ಪ ಗಟ್ಟಿಯೇ ಇರಬೇಕು. ಅಕ್ಕಿ ಮೊದಲೇ ನೆನೆದಿರ್ತದೆ, ಹಾಗಾಗಿ ಹಿಟ್ಟನ್ನು ಇಡುವ ಅವಶ್ಯಕತೆ ಇಲ್ಲ. ಮಿಕ್ಸ್ ಮಾಡಿ ಆ ಕೂಡಲೇ ನೀವು ಇಡ್ಲಿ ಮಾಡ್ಕೊಳ್ಳಿಕ್ಕಾಗ್ತದೆ. ಈಗ ಇಡ್ಲಿ ಮಾಡ್ಕೊಳ್ಳುವ. ಇಡ್ಲಿ ಮಾಡಲಿಕ್ಕೆ ಇಡ್ಲಿ ಗಿನ್ನಾಳು ತಗೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಹಾಕಿ ಹಲಸಿನ ಹಣ್ಣಿನ ಇಡ್ಲಿ ಮಾಡಿದರೆ ಚೆನ್ನಾಗಿ ಪರಿಮಳ ಇರ್ತದೆ. ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಿಟ್ಟು ಹಾಕುವಾಗ ಅರ್ಧವೇ ಹಾಕ್ಕೊಳ್ಳಿ, ಮತ್ತು ಅದು ಬೇಯುವಾಗ ಸ್ವಲ್ಪ ಉಬ್ಬಿ ಬರ್ತದೆ ನೋಡಿ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ದೇನೆ. ಇಡ್ಲಿ ಗಿಣ್ಣಲನ್ನು ಇಟ್ಟು ಮುಚ್ಚಳ ಮುಚ್ಚಿಟ್ಟು 20 ನಿಮಿಷ ಬೇಯಿಸಿಕೊಳ್ಬೇಕು. ರುಚಿಯಾದ ಹಲಸಿನ ಹಣ್ಣಿನ ಇಡ್ಲಿ ರೆಡಿ ಆಗ್ತದೆ. ಈಗ ನೋಡಿ 20 ನಿಮಿಷ ಆದಮೇಲೆ ಇಡ್ಲಿ ಚೆನ್ನಾಗಿ ಬೆಂದಿದೆ. ಒಂದು ಚಮಚದ ಸಹಾಯದಿಂದ ನೀವು ಇಡ್ಲಿ ಬೆಂದಿದೆ ಅಂತ ನೋಡ್ಕೊಳ್ಬೇಕು. ಈಗ ನೋಡಿ ಇಡ್ಲಿ ತೆಗಿಲಿಕ್ಕೂ ತುಂಬಾ ಸುಲಭದಲ್ಲಿ ಆಗ್ತದೆ. ಸ್ವಲ್ಪನೂ ಅಂಟಿಕೊಳ್ಳಿಲ್ಲ. ಸ್ವಲ್ಪ ತಣಿದ ಮೇಲೆ ನೀವು ಇಡ್ಲಿಯನ್ನು ತೆಗಿಬೇಕು. ಬಿಸಿ ಬಿಸಿ ಇರುವಾಗಲೇ ತೆಗೆದ್ರೆ ಗಿಣ್ಣಲಿಗೆಲ್ಲ ಅಂಟಿಕೊಳ್ತದೆ. ಈಗ ರುಚಿಯಾದ ಇಡ್ಲಿ ರೆಡಿ ಆಯಿತು. ನೀವು ಈ ಥರದ ಹಲಸಿನ ಹಣ್ಣಿನ ಇಡ್ಲಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.